ನಗರವನ್ನ ಸ್ವಚ್ಛ ಹಾಗೂ ಸುರಕ್ಷಿತವಾಗಿಸುವ ಉದ್ದೇಶದಿಂದ ಜಿಬಿಎ ಕೈಗೊಂಡಿರುವಂತಹ ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಬೆಸ್ಕಾಂ ಕೂಡ ಕೈ ಜೋಡಿಸಿದೆ. ನಗರದ ರಸ್ತೆ ಹಾಗೂ ಫುಟ್ಪಾತ್ಗಳಲ್ಲಿ ಪಾದಚಾರಿಗಳಿಗೆ ಅಡ್ಡಿಯಾಗುತ್ತಿರುವ ಅನಗತ್ಯ ಸ್ಟ್ರಕ್ಚರ್ಗಳು, ವಿದ್ಯುತ್ ಕಂಬಗಳು ಸೇರಿದಂತೆ ಬೆಸ್ಕಾಂಗೆ ಸೇರಿದ ವಸ್ತುಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದೆ. ಫುಟ್ಪಾತ್ಗಳಲ್ಲಿ ಅಡ್ಡಿಯಾಗಿರುವ ಟ್ರಾನ್ಸ್ಫಾರ್ಮರ್ಗಳನ್ನು ಸಾಧ್ಯವಾದಷ್ಟು ಎತ್ತರಕ್ಕೆ ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಜೊತೆಗೆ ಕಡಿಮೆ ಎತ್ತರದಲ್ಲಿರತಕ್ಕಂತಹ ಜಿಒಎಸ್ ರಾಡ್ಗಳನ್ನು ಕೂಡ ಇದೀಗ 7 ಅಡಿ ಎತ್ತರಕ್ಕೆ ಏರಿಸುವ ಕೆಲಸವೂ ಕೂಡ ನಡೀತಾ ಇದೆ. ಜನರ ಸುರಕ್ಷತೆಯೇ ಮುಖ್ಯ ಉದ್ದೇಶವಾಗಿದ್ದು ಪಾದಚಾರಿಗಳಿಗೆ ಯಾವುದೇ ರೀತಿಯ ಅಡ್ಡಿಯಾಗದಂತೆ ಬೆಸ್ಕಾಂಗೆ ಸೇರಿದಂತಹ ವಿದ್ಯುತ್ ಕಂಬಗಳನ್ನು ತೆರವು ಮಾಡಲಾಗ್ತಾ ಇದೆ. ಇನ್ನು ಟ್ರಾನ್ಸ್ಫಾರ್ಮರ್ಗಳು ಜೊತೆಗೆ ಇತರೆ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಕಾರ್ಯ ನಡೆಯುತ್ತಿದೆ. ರಸ್ತೆಗೆ ಅಡೆತಡೆ ಇಲ್ಲದ ಫುಟ್ಪಾತ್ ಹಾಗೂ ಸುರಕ್ಷಿತ ಬೆಂಗಳೂರು ನಿರ್ಮಾಣಕ್ಕೆ ಎಲ್ಲ ಇಲಾಖೆಗಳ ಸಹಕಾರ ಅಗತ್ಯ. ಹಾಗಾಗಿ ಬೆಸ್ಕಾಂ ಕೂಡ ತನ್ನ ವ್ಯಾಪ್ತಿಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಿವಶಂಕರ್ ಹೇಳಿದ್ದಾರೆ. ಈ ಹೈಟ್ ನೀವೇನು ಕಂಟಿನ್ಯೂ ಮಾಡೋದು ನೋಡಿ ಸೆಟ್ ಆಗುತ್ತೆ. ಕನ್ಸ್ಯೂಮರ್ ಇನ್ಸ್ಟಾಲೇಷನ್ ಹೋಗಿರೋದು ನೋಡಿ ಏನೋ ಆಗಲ್ಲ. ಈ ಕ್ಲೀನಪ್ ಬೆಂಗಳೂರು ಅಂತ ಒಂದು ಆ್ಯಕ್ಟಿವಿಟಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 1ನೇ ತಾರೀಕು ಜಾರಿಗೆ ಅಥವಾ ಚಾಲನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇಂಧನ ಸಚಿವರು KJ ಜಾರ್ಜ್ ಸಾಹೇಬರು ಮತ್ತು ಕೃಷ್ಣ ಬೈರೇಗೌಡ ಸಾಹೇಬರು ಉಳಿದಂಥ ಎಲ್ಲ ಹಿರಿಯ ಸಚಿವರು ಸೇರಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇಡೀ ಬೆಂಗಳೂರು ನಗರವನ್ನು ನಾವು ಸ್ವಚ್ಛಗೊಳಿಸಬೇಕು ಅನ್ನೋಂಥದ್ದು ಮತ್ತು ಡೆಬ್ರಿಸ್ನೆಲ್ಲ ತೆಗಿಬೇಕು ಅನ್ನೋಂಥದ್ದು ಒಂದು ಅದರ ಉದ್ದೇಶ. ಅದರಲ್ಲಿ ಎಲ್ಲ ಇಲಾಖೆಗಳು ಕೈ ಜೋಡಿಸಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತಿದೆ. ಅದರಲ್ಲಿ ನಾವು ಕೂಡ ಬೆಸ್ಕಾಂ ಕೂಡ ಕೈ ಜೋಡಿಸಿದ್ದೀವಿ. ಮೊನ್ನೆ 1ನೇ ತಾರೀಕು ಜಾರ್ಜ್ ಸಾಹೇಬರು ಕೂಡ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲವೊಂದು ಟ್ರಾನ್ಸ್ಫಾರ್ಮರ್ ಶಿಫ್ಟಿಂಗು ಮತ್ತೊಂದನ್ನು ಅವರೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ಲೀನಪ್ ಡ್ರೈವ್ ಹಿನ್ನೆಲೆಯಲ್ಲಿ ನಾವು ಈ ಮಂತಲ್ಲಿ ಇರ್ತಕ್ಕಂಥ ನಮ್ಮ ಏನು ಅನ್ಯೂಸ್ಡ್ ಸ್ಟ್ರಕ್ಚರ್ಸು, ಪೋಲ್ಸು, ಪಾದಚಾರಿಗಳಿಗೆ ಅಡಚಣೆ ಆಗ್ತದೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಅನ್ನೋಂಥದ್ದು ಒಂದು ನಿರ್ದೇಶನ ಕೊಟ್ಟಿದ್ದೇವೆ. ಮತ್ತು ಫುಟ್ಪಾತಲ್ಲಿ ಯಾವ್ದಾದ್ರು ಟ್ರಾನ್ಸ್ಫಾರ್ಮರ್ಸು ಅಡ್ಡ ಇದ್ದರೆ ಅದನ್ನು ಕೂಡ ನಾವು ಸ್ಪೆಷಲಿ ಡಿಸೈನ್ ಸ್ಟ್ರಕ್ಚರ್ ಮೇಲ್ಗಡೆಗೆ ಏರಿಸಬೇಕು ಅನ್ನೋಂಥದ್ದು ಒಂದು ಮಾಡಿದ್ದೇವೆ. ಮತ್ತು GOS ರಾಡ್ಸ್ ಅಂತ ಇರ್ತದೆ, ನೀವು ರಾಡ್ಗಳನ್ನ ನೋಡಿರ್ತೀವಿ, ನಾವು ಚೇಂಜ್ ಓವರ್ ಮಾಡಲಿಕ್ಕೆ ಅದನ್ನು ಹಾಕಿರ್ತೇವೆ. ಅದು ಸ್ವಲ್ಪ ಹೈಟ್ ಕಡಿಮೆ ಇರ್ತಾಯಿತ್ತು, ಸುಮಾರು ನೆಲದಿಂದ 3, 4, 5 ಅಡಿ 6 ಅಡಿನಲ್ಲಿ ಇರ್ತಂಥದ್ದು ವೇರಿಯಸ್ ಹೈಟಲ್ಲಿ ಇರ್ತಿತ್ತು. ಪಾದಚಾರಿಗಳು ಹೋಗ್ಬೇಕಾದ್ರೆ ಅವ್ರಿಗೆ ಹೊಡೆಯುವಂಥದ್ದು, ತಲೆಗೆ ಹೊಡೆಯುವಂಥದ್ದು ಸಾಧ್ಯತೆ ಇತ್ತು. ಅದನ್ನೆಲ್ಲದನ್ನು 7 ಫೀಟ್ ಹೈಟ್ಗೆ, ನೀವು ಕೆಲವು ಅಲ್ಲಿ ಗಮನಿಸಿದ್ರೆ ನೀವು ಅದ್ರ ಕೆಳಗಡೆ ನಾನು ನಿಂತಿದ್ದೆ, ಅದ್ರ ಮೇಲೆ 1.5 ಅಡಿ ಗ್ಯಾಪ್ ಇತ್ತು. ಎಲ್ಲ ಅದಕ್ಕೆ ಕತ್ತರಿಸಿ ನಾವು ಮಿನಿಮಮ್ 7 ಫೀಟ್ ಹೈಟ್ಗೆ ಅದನ್ನು ಎತ್ತರಿಸಿದ್ವಿ. ಉದ್ದೇಶ ಅದ್ರ ಕೆಳಗಡೆಗೆ GOS ರಾಡ್ಸ್ ಇದ್ರೆ ಸ್ಪನ್ ಪೋಲ್ ಕೆಳಗಡೆ ನಮ್ಮ ಟ್ರಾನ್ಸ್ಫಾರ್ಮರ್ ಸೆಂಟರ್ ಇರ್ತದೆ, ಅದು ಜನಗಳನ್ನ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತಾಗಬಾರ್ದು, ಸುರಕ್ಷತೆಯಿಂದ ಜನ ಇರಬೇಕು ಅನ್ನೋಂಥದ್ದು ಮುಖ್ಯ ಉದ್ದೇಶ. ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಟ್ರಾನ್ಸ್ಫಾರ್ಮರ್ ಸೆಂಟರ್ಸ್ ಈ ಥರ ನಾವು ಟ್ರಾನ್ಸ್ಫಾರ್ಮರ್ ಸೆಂಟರ್ಸ್ನ ನಾವು ಮಾಡಿರ್ತೀವಿ, ಬೇಲಿ ಹಾಕಿರ್ತೇವೆ ಪ್ರೊಟೆಕ್ಷನ್ಗೋಸ್ಕರ. ಆದರೆ ಏನು ಮಾಡ್ತಾರೆ, ನಮ್ಮ ಜನ ಎಲ್ಲ ಬಂದು ಅಲ್ಲಿ ಗಾರ್ಬೇಜ್ ಹಾಕುವಂಥದ್ದು, ಕಸ ಹಾಕಿ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಸಾಕಷ್ಟು ಗಲೀಜು ಇರ್ತದೆ. ಇಂಥದ್ದನ್ನು ಕೂಡ ಈಗ ಫಾರ್ ಎಕ್ಸಾಂಪಲ್ ಇದು ಈಗ ಕ್ಲೀನ್ ಆಗಿರೋಂಥದ್ದು ಅವ್ರು ನೋಡ್ತಾ ಇದ್ದೀರಿ, ಇದು ನಿನ್ನೆ ನೋಡಿದಾಗ ಸುಮಾರು 2 ಟ್ರ್ಯಾಕ್ಟರ್ಸ್ ಅಷ್ಟು, 1.5 ಟ್ರ್ಯಾಕ್ಟರ್ಸ್ ಗಾರ್ಬೇಜ್ ಇತ್ತು ಇಲ್ಲಿ. ಸೊ ಆ ಫೋಟೋ ಕೂಡ ತಮಗೆ ಶೇರ್ ಮಾಡ್ತೀವಿ. ಆ ಗಾರ್ಬೇಜನ್ನು ನಾವು ಎಲ್ಲ ಕ್ಲೀನಪ್ ಮಾಡಿದ್ದೇವೆ. ಬಟ್ ಇದು ಏನಾಗುತ್ತೆ, ಡೈಲಿ ಆಕ್ಟಿವಿಟಿ ಆಗ್ತದೆ. ಗಾರ್ಬೇಜನ್ನು ನಾವು ಹಾಕಬೇಡಿ ಅಂತ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಬೋದೇ ಹೊರತು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಇಲ್ಲಿ ಕಾಯ್ತಾ ಕೂರಲಿಕ್ಕೆ ಆಗೋದಿಲ್ಲ. ನಾವು